ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಫೀ ಸ್ಟ್ರಕ್ಚರ್ ಬಗ್ಗೆ ಒಂದು ಕನ್ಫ್ಯೂಷನ್ ಇದೆ. ಸೊ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಆ್ಯಸ್ ಪರ್ ಪ್ರೀವಿಯಸ್ಸು ಅಂದರೆ ಫೀ ಸ್ಟ್ರಕ್ಚರು ಕೊಟ್ಟಿರೋ ಪ್ರಕಾರ ಸೊ ನಿಮಗೆ ತೋರಿಸ್ಬಿಡ್ತೀನಿ ಅದನ್ನು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಫೀ ಸ್ಟ್ರಕ್ಚರ್ ಪ್ರಕಾರ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಯೂನಿವರ್ಸಿಟಿ ಕಾಲೇಜು ಅಥವಾ ಗೌರ್ನಮೆಂಟ್ ಕಾಲೇಜು, ಯೂನಿವರ್ಸಿಟಿ ಅಥವಾ ಗೌರ್ನಮೆಂಟ್ ಕಾಲೇಜಿಗೆ ಫೀಸ್ ಬಂದು 20,000 ಮೂರು ಕೋರ್ಸ್ಗಳಿಗೆ MBA, MCA, MTechಗೆ ಚಾರ್ಜ್ ಮಾಡಿ. ನೆಕ್ಸ್ಟು ಸಪೋಸ್ ಅವ್ರೇನಾದ್ರು ಪ್ರೈವೇಟ್ ಕಾಲೇಜ್ ಜಾಯ್ನ್ ಆದರೆ ಅಲ್ಲಿ ಫೀಸ್ ಬಂದು 57,750 ಫಾರ್ MCA ಆ್ಯಂಡ್ MBA ಆ್ಯಂಡ್ 69,300 ಫಾರ್ MTech ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಾರ್ಜಸ್ ಏನು ಮಾಡಿದ್ದಾರೆ ಅದರ ಪ್ರಕಾರ ನೋಡೋದಾದರೆ, ಸೊ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ. ಸೊ 20,000 57,750 ಪ್ರೈವೇಟ್ ಕಾಲೇಜಸ್ಗೆ. ಸೊ ಈಗ ಅವ್ರು ಹೇಳೋದೇನಂತ ಹೇಳಿದ್ರೆ, ಸರ್ ನಾವು ಯೂನಿವರ್ಸಿಟಿ ಫೀಸ್ನು ಕೂಡ ಆ್ಯಡ್ ಮಾಡಿದ್ದೀವಿ. ನಾನು ಕಾಲ್ ಮಾಡಿದ್ದೆ, ರೆಕಾರ್ಡಿಂಗ್ ತೋರಿಸ್ತೀನಿ ನಾನು. ಇದು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಫೀ ಸ್ಟ್ರಕ್ಚರ್ PGCET ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಫೀ ಸ್ಟ್ರಕ್ಚರ್ ಅಲ್ಲಿ ಮೇಡಮ್ 57,750 ಇತ್ತು. ಬಟ್ ಈಗ ಕಾಲೇಜಸ್ ಅಪ್ಲೈ ಮಾಡಕ್ ಹೋದಾಗ ಅಲ್ಲಿ 69,750 ಸಮಥಿಂಗ್ ತೋರಿಸ್ತಾ ಇದೆ. ಅದು ಯೂನಿವರ್ಸಿಟಿ ಫೀಸ್ ಸೇರಿ ಇರುತ್ತೆ ಸರ್. ಓಕೆ, ಯೂನಿವರ್ಸಿಟಿ ಫೀಸ್ ಸೇರಿ ನೀವು ಯೂನಿವರ್ಸಿಟಿ ಫೀಸ್ ಸೇರಿದ್ರು ಮೇಡಮ್ 10,810 ಸೇರಿದ್ರು ಇನ್ನು 750 ಎಕ್ಸ್ಟ್ರಾ ಬರ್ತಾ ಇದೆ. ಅದು ಏನ್ ಚಾರ್ಜಸ್ ಮಾಡ್ತಾ ಇದಾರೆ ಏನಾರು ಅಂತ ಕ್ಲಾರಿಟಿ ಬೇಕಿತ್ತು. ಕ್ಲಾರಿಟಿಯಾಗಿ ಐಡಿಯಾ ಇಲ್ಲ ಸರ್ ನಮ್ಗೂ. ಅಲ್ಲ ಮೇಡಮ್, ಈಗ 57,750 ನೀವು ಚಾರ್ಜಸ್ ಇಟ್ಟಿದ್ದೀರಾ. ಓಕೆ, ಎ ಫೀಸ್ 10,810 ಯೂನಿವರ್ಸಿಟಿ ಫೀಸ್ ಅಂತಿದೆ. ಸೊ ಎರಡನ್ನು ಆಡ್ ಮಾಡಿದ್ರು ಕೂಡ ಇಲ್ಲಿ 750 ರೂಪಾಯಿ ಹೌದು ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾಗಿ ಅದ್ರ ಮಾಹಿತಿ ಬೇಕಿತ್ತು ಏನು ಅಂತ. ಆಯ್ತು, ಅದ್ರ ಬಗ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಇನ್ನೊಂದು ಸೊ ಇದು ಅವರು ಕೊಟ್ಟಂತಹ ರಿಪ್ಲೈ. ಸೊ ಯೂನಿವರ್ಸಿಟಿ ಫೀಸ್ ಕೂಡ ಆ್ಯಡ್ ಆಗಿದೆ ಅಂತ. ಸೊ ಆ ರೀತಿ ನೋಡೋದಾದ್ರೆ 20,000 ಪ್ಲಸ್ 10,810 ಸೇರಿದ್ರೆ 30,810 ಬರಬೇಕು. ಇಲ್ಲಿ 75,750 10,810 ಬಂದರೆ ನಿಮಗೆ 68,560 ಬರಬೇಕು. ಬಟ್ ಇಲ್ಲಿ ಎಷ್ಟು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಹಾಗೂ ಯೂನಿವರ್ಸಿಟಿ ಕಾಲೇಜಿಗೆ 31,560 ಹಾಗೂ ಪ್ರೈವೇಟ್ ಕಾಲೇಜಿಗೆ 69,310. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 750 ರೂಪೀಸ್ ಬರ್ತಾ ಇದೆ. ಸೊ 750 ರೂಪೀಸ್ ಯಾಕೆ ಎಕ್ಸ್ಟ್ರಾ ಬರ್ತಾ ಇದೆ? ಮೇ ಬಿ ಸಮ್ ಎಕ್ಸ್ಟ್ರಾ ಚಾರ್ಜಸ್ಸು ಇರ್ಬೋದೇನೋ. ಓಕೆ, ಸೊ ಇರ್ಬೋದೇನೋ, ಐ ಡೋಂಟ್ ನೋ ದ್ಯಾಟ್. ಸೊ ಅದನ್ನು ನಾನು ಇನ್ನೂ ಕೂಡ ನೋಡ್ತೀನಿ. ಸೊ ಇನ್ನೂ ಕೂಡ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ ಗೌರ್ಮೆಂಟ್ ಫೀಸ್ನ ಯೂನಿವರ್ಸಿಟಿ ಫೀಸ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿರೋದು ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಫೀ ಸ್ಟ್ರಕ್ಚರ್ PDF ಅಲ್ಲೇ ಇದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ VTU ಬೆಳಗಾವಿ ಸಂಬಂಧಿಸಿದಂತೆ ಈ ಕೆಳಗೆ ನಮೂದಿಸಿದ ವಿಶ್ವವಿದ್ಯಾನಿಲಯದ ಶುಲ್ಕವನ್ನು ಶೈಕ್ಷಣಿಕ ವರ್ಷ 23-24 ಕೌನ್ಸಿಲಿಂಗಲ್ಲಿ ಸಂಗ್ರಹಿಸಿ, ಅಬ್ಸರ್ವ್ ಮಾಡಿಲೆ, ಕೌನ್ಸಿಲಿಂಗಲ್ಲಿ ಸಂಗ್ರಹಿಸಿ. ಸೊ ಇಲ್ಲಿ ನೀವು ಇದು ಮಾಡ್ತಿದ್ದಿರಲಿಲ್ಲ ಆಪ್ಷನ್ ಎಂಟ್ರಿ, ಇಲ್ಲಿ ಸಂಗ್ರಹಿಸಿ ಪ್ರಕ್ರಿಯೆ ಮುಕ್ತಾಯಗೊಂಡ ತಕ್ಷಣ ಸಂಗ್ರಹಿಸಿದ ಸದರಿ ಮೊತ್ತವನ್ನು ಕಾಲೇಜುವಾರು ವಿಶ್ವವಿದ್ಯಾನಿಲಯಕ್ಕೆ ಕಳುಹಿಸಿಕೊಡಲು ಸಂಬಂಧಿಸಿದ ನಿರ್ದೇಶನ ನೀಡಲು ಈ ಮೂಲಕ ಕೋರಲಾಗಿದೆ ಅಂತ ಹೇಳಿದ್ರೆ, ಅಂದರೆ ಇಲ್ಲೇ ಕಲೆಕ್ಟ್ ಮಾಡಿಕೊಂಡು ಅಗೇನ್ ಅದನ್ನು ಏನು ಮಾಡ್ತಾರೆ, ಯೂನಿವರ್ಸಿಟಿಗೆ ಕಳಿಸ್ತಾರೆ. ದಿಸ್ ಇಸ್ ಒನ್ ಕ್ಲಾರಿಟಿ. ಬಟ್ ಯೂನಿವರ್ಸಿಟಿಗೆ ಹೋದಾಗ ನಿಮಗೆ ಅಲ್ಲಿ ಕೆಲವೊಂದು ಚಾರ್ಜಸ್ಗಳಿರ್ತದೆ. ನಿಮಗೆ ಲೈಬ್ರರಿ ಚಾರ್ಜಸ್ಸು, ಸ್ಪೋರ್ಟ್ಸ್ ಚಾರ್ಜಸ್ಸು ಅದನ್ನು ಕೂಡ ಎಕ್ಸ್ಟ್ರಾ ಮಾಡ್ತಾರೆ. ಈಗಲೇ ಹೇಳ್ತಾ ಇದ್ದೀನಿ ನಾನು, ನೀವು ಅಲ್ಲಿ ಹೋದ್ಮೇಲೆ ಕನ್ಫ್ಯೂಸ್ ಆಗಬೇಡಿ. ಆಮೇಲೆ ಸರ್ ನೀವು ನೋಡಿದ್ರೆ ಇಲ್ಲಿ 2 ಫೀಸ್ ಅಲ್ವಾ ಸರ್ ಅಂತ. ಪ್ಲೀಸ್, ಯೂನಿವರ್ಸಿಟಿ ಫೀಸೇ ಬೇರೆ ಇರುತ್ತೆ. ಓಕೆ, ಯೂನಿವರ್ಸಿಟಿ ಫೀಸೇ ಬೇರೆ, KE ಗೌರ್ಮೆಂಟ್ ಫೀಸೇ ಬೇರೆ. ನೆಕ್ಸ್ಟ್ ಯೂನಿವರ್ಸಿಟಿ ಒಳಗೆ ಹೋದಾಗ ಕಾಲೇಜ್ ಫೀಸು ಬೇರೆ ಇರುತ್ತೆ, ಕಾಲೇಜ್ ಫೀಸ್ ಕೂಡ ಇರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಕಾಲೇಜ್ ಫೀಸ್ ಕೂಡ ಇರುತ್ತೆ ನಿಮಗೆ. ಸೊ ಹಾಗಾಗಿ ಕಾಲೇಜ್ ಫೀಸ್ ಕೂಡ ಇರುತ್ತೆ ನಿಮಗೆ. ಅದು ಡಿಪೆಂಡಿಂಗ್ ಅಪಾನ್ ದಿ ಕಾಲೇಜ್, ಪ್ರೈವೇಟ್ ಕಾಲೇಜಾ ಅಥವಾ ಯೂನಿವರ್ಸಿಟಿ ಕಾಲೇಜಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ನಾರ್ಮಲಿ 50K to 70K ಆ್ಯಾವ್ರೇಜಲ್ಲಿ ಇರುತ್ತೆ. 50K to 70K ಆ್ಯಾವ್ರೇಜಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ 69,000 ಪೇ ಮಾಡಿದ್ಮೇಲೆ ನೀವು ಎಗೇನ್ ಕಾಲೇಜ್ಗೆ ಹೋದ್ಮೇಲೆ 50 to 70 ಆಗ್ಬೋದು, 50 to 1 lakh ಕೂಡ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಕಾಲೇಜು. ಪ್ಲೀಸ್ ಬಿ ರೆಡಿ ವಿತ್ ದಟ್. ಓಕೆ, ಸೊ ಅದು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ. ಸೊ ಈ 750 ಏನಂತ ಅವ್ರಿಗೂ ಕೂಡ ಗೊತ್ತಿಲ್ವಂತೆ ನೋಡಿ, ಆ ರೀತಿ ಹೇಳಿದ್ರು.
ಸೊ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಕ್ಲಾರಿಫೈ ಮಾಡೋಕ್ಕೆ ಇನ್ ಕೇಸ್ ಡಿಫ್ರೆನ್ಸ್ ಅಮೌಂಟ್ ಏನಕ್ಕೆ ಕರೆಕ್ಟ್ ಮಾಡಿದೆ ಅಂತ ನಾನು ಬೇರೆ ವ್ಯಕ್ತಿಗಳನ್ನ ಕೇಳಿ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಥ್ಯಾಂಕ್ ಯು.